ನಮ್ಮ ದೇಶದಲ್ಲಿ ಸುಮಾರು 12 ಕೋಟಿ ಜನ ಡಯಾಬಿಟಿಕ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಎಂಬ ವರದಿಯನ್ನ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿದೆ. ಡಯಾಬಿಟಿಕ್ ಈ ಪ್ರಮಾಣದಲ್ಲಿ ಬರಲಿಕ್ಕೆ ಕಾರಣ ಏನು ರೀತಿ ಆಧುನಿಕ ವಿಜ್ಞಾನ ಇವತ್ತಿನ ಮಾಡರ್ನ್ ಸೈನ್ಸ್ ಹೇಳುತ್ತೆ ಡಯಾಬಿಟಿಕ್ ಬರಲಿಕ್ಕೆ 3 ಕಾರಣ. ಅದು ಮೊದಲು ಬರುವಂತಹ ಕಾರಣ ಅದು ಅನುವಂಶೀಯವಾಗಿ ಬರುವಂತಹ ಜೆನೆಟಿಕ್ ಡಿಸೀಸ್. ಎರಡನೇ ಕಾರಣ ಕೊಡುತ್ತೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ನಮ್ಮದೇ ಆದಂತ ಬ್ಯಾಕ್ಟೀರಿಯಾಸ್ ಮೇಲೆ ದಾಳಿ ಮಾಡುತ್ತೆ. ದಾಳಿ ಮಾಡಿದಾಗ ಯಾವ ಬ್ಯಾಕ್ಟೀರಿಯಾಸ್ ನಲ್ಲಿ ಬೀಟಾ ಸೆಲ್ ಮತ್ತೆ ಇಸ್ ಸೆಲ್ ಅನ್ನುವಂತ 2 ಸೆಲ್ಗಳು ಇನ್ಸುಲಿನ್ ಅನ್ನುವಂತ ಹಾರ್ಮೋನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೋ ಅದು ನಿಲ್ಲಿಸಿ ಬಿಡುತ್ತೆ. ಮೂರನೇ ಕಾರಣ ಹೇಳಿದೆ ಸ್ಟಿಲ್ ಅನ್ನೋನ್. ಇಲ್ಲಿವರೆಗೂ ಸಹ ನಿಖರವಾಗಿ ಯಾವ ಕಾರಣಕ್ಕೆ ಡಯಾಬಿಟಿಸ್ ಬರುತ್ತೆ ಅನ್ನುವುದನ್ನ ಆಧುನಿಕ ವಿಜ್ಞಾನವೂ ಸಹ ಕಂಡುಹಿಡಿಯಲಿಕ್ಕೆ ಆಗಿಲ್ಲ. ಆದರೆ 6000 ವರ್ಷದ ಹಳೆಯದಾದಂಥ ಪಾರಂಪರಿಕ ಮತ್ತು ಅಥವಾ ಆಯುರ್ವೇದದಲ್ಲಿ ಅದಕ್ಕೆ ನಿಖರವಾದಂಥ ಕಾರಣ ಇದೆ. ಏನಕ್ಕೆ ಒಬ್ಬ ವ್ಯಕ್ತಿ ರೋಗಗಳು ಬರುತ್ತೆ ನಮ್ಗೆ ಗೊತ್ತು. ವ್ಯಕ್ತಿಯ ಒಂದು ಜ್ವರದಿಂದ ಹಿಡಿದು ಕ್ಯಾನ್ಸರ್ ವರೆಗೂ ಬರಲಿಕ್ಕೆ 3 ಕಾರಣ: ವಾತ, ಪಿತ್ತ, ಕಫ. ಈ 3 ತ್ರಿದೋಷಗಳಿಂದಲೇ ವ್ಯಕ್ತಿಯ ಒಳಗೆ ರೋಗಗಳು ಬರ್ತದೆ. ನಮ್ಮ ದೇಹದಲ್ಲಿ ಯಾವ ಯಾವ ಗ್ಲ್ಯಾಂಡ್ಗಳಿದೆ ಅದರ ಕೆಮಿಕಲ್ ಫ್ಯಾಕ್ಟರಿ ಅಂತೀವಿ. ಹಾರ್ಮೋನ್ಗಳನ್ನ ಬಿಡುಗಡೆ ಮಾಡುವಂತ ಗ್ಲ್ಯಾಂಡ್ಸ್ಗಳಿದೆ. ಅದು ಪಿಟ್ಯುಟರಿ ಇರ್ಬೋದು, ಪೀನಲ್ ಇರ್ಬೋದು, ಅಡ್ರಿನಲ್ ಇರ್ಬೋದು, ಥೈರಾಯ್ಡ್ ಗ್ಲ್ಯಾಂಡ್ ಇರ್ಬೋದು, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಇರ್ಬೋದು, ಅದೇ ಟೆಸ್ಟಿಸ್ ಇರ್ಬೋದು, ಪ್ಯಾಂಕ್ರಿಯಾಸ್ ಇರ್ಬೋದು. ಇವೆಲ್ಲವೂ ಸಹ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುವಂತ ಒಂದು ಗ್ಲ್ಯಾಂಡ್ಗಳು. ಈ ಗ್ಲ್ಯಾಂಡ್ಗಳಲ್ಲಿ ಪಿತ್ತ ವಿಕಾರ ಆದಾಗ, ಪಿತ್ತದಲ್ಲಿ ವ್ಯತ್ಯಾಸಗಳಾದಾಗ ಇದು ಗ್ಲ್ಯಾಂಡ್ಗಳ ಮೇಲೆ ಪರಿಣಾಮ ಬೀರುತ್ತೆ. ಅದು ತನ್ನ ಕ್ಷಮತೆಯನ್ನು ಕಮ್ಮಿ ಮಾಡುತ್ತೆ. ಇವತ್ತು ಒಬ್ಬ ವ್ಯಕ್ತಿಗೆ ಡಿಪ್ರೆಷನ್ ಆಗುತ್ತೆ ಅಥವಾ ಮತಿ ಭ್ರಮಣೆ ಆಗುತ್ತೆ, ಬುದ್ಧಿ ವಿಕಾರ ಆಗುತ್ತೆ. ಅದು ಈಗಲೂ ಸಹ ನಿಖರವಾದ ಕಾರಣವನ್ನ ಯಾವುದೇ ಸೈನ್ಸ್ ಕಂಡಿದ್ದಿಲ್ಲ. ಏನಕ್ಕೆ ಈ ವ್ಯಕ್ತಿಗೆ ಇಂಥ ಸಮಸ್ಯೆ ಬಂತು, ಮತಿ ಭ್ರಮಣೆ ಆಯಿತು ಅಂತೇಳಿ. ಆದ್ರೆ ಮತಿ ಭ್ರಮಣೆ ಆದಂತವನಿಗೆ ಡ್ರೌಸ್ ಮಾಡ್ಲಿಕ್ಕೋಸ್ಕರ ಮಾತ್ರೆ ಕೊಟ್ಟು ಆತನನ್ನ ಸ್ವಲ್ಪ ಕಮ್ಮಿ ಮಾಡ್ತಾರೆ ಹೊರತು ಆದ್ರೆ ಮೂಲ ನಿಖರ ಕಾರಣವನ್ನ ಇದುವರೆಗೂ ಕಂಡುಹಿಡಿಯಲಿಕ್ಕಾಗಿಲ್ಲ. ಆದ್ರೆ ಸುಮಾರು 6000 ವರ್ಷದ ಹಿಂದನೇ ನಮ್ಮ ಪೂರ್ವಜರು ಹೇಳ್ತಾ ಇದ್ರು, ಒಬ್ಬ ವ್ಯಕ್ತಿಗೆ ಮತಿ ಭ್ರಮಣೆ ಆದ್ರೆ ತಿಕ್ಕಲು ತರ ಆಡಿದ್ರೆ ನಮ್ಮ ಸಹಜವಾಗಿ ಗ್ರಾಮೀಣ ಭಾಷೆ ಹೇಳ್ತಾ ಇದ್ದು ಅವನಿಗೆ ಪಿತ್ತ ನೆತ್ತಿಗೇರಿದೆ. ಅತ್ಯಂತ ಸರಳವಾದಂತಹ ಒಂದು ಪದ ಅದು. ಈ ವ್ಯಕ್ತಿಗೆ ಪಿತ್ತ ನೆತ್ತಿಗೇರಿದೆ ಅಂತ ಪದವನ್ನು ಹೇಳ್ತಾ ಇದ್ರು. ಮನುಷ್ಯನಿಗೆ ಪಿತ್ತ ವಿಕಾರ ಆದಾಗ 5 ಸಮಸ್ಯೆಗಳು ಬರುತ್ತೆ. ಪಿತ್ತಗಳಲ್ಲಿ ಸಹ 5 ರೀತಿಯ ಪಿತ್ತಗಳಿದೆ. ಮೊದಲನೇ ಪಿತ್ತ ಪಚಕ ಪಿತ್ತ, 2ನೇದು ರಂಜಕ ಪಿತ್ತ, 3ನೇದು ಸಾಧಕ ಪಿತ್ತ, 4ನೇದು ಆಲೋಚಕ ಪಿತ್ತ, 5ನೇದು ರಾಜಕ ಪಿತ್ತ. ಯಾವ ವ್ಯಕ್ತಿಯಲ್ಲಿ ಆಲೋಚಕ ಪಿತ್ತದಲ್ಲಿ ವ್ಯತ್ಯಾಸ ಆಗುತ್ತೋ ಅವನಿಗೆ ಮತಿ ಭ್ರಮಣೆ ಆಗುತ್ತೆ. ಹಾಗೆ ಯಾವ ವ್ಯಕ್ತಿಯಲ್ಲಿ ರಂಜಕ ಪಿತ್ತ ವ್ಯತ್ಯಾಸ ಆಗುತ್ತೋ, ರಂಜಕ ಪಿತ್ತ ವಿಕಾರ ಆಗುತ್ತೋ ಆಗ ಅದು ಪ್ಯಾಂಕ್ರಿಯಾಸ್ ಮೇಲೆ, ಲಿವರ್ನ ಮೇಲೆ ಅದು ಕೆಲಸವನ್ನು ಮಾಡುತ್ತೆ. ಅದು ತನ್ನ ಕ್ಷಮತೆಯನ್ನು ಕಮ್ಮಿ ಮಾಡಿಬಿಡುತ್ತೆ. ಹಾಗಾದ್ರೆ ಏನಕ್ಕೆ ಪಿತ್ತ ಜಾಸ್ತಿ ಆಗುತ್ತೆ? ಏನಕ್ಕೆ ವ್ಯಕ್ತಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಪಿತ್ತ ವ್ಯತ್ಯಾಸಗಳಾಗುತ್ತೆ? ಸುಮಾರು 40 ವರ್ಷಗಳಿಂದ ಇಲ್ಲದ ಸಮಸ್ಯೆಗಳು ಇವತ್ತು ಮನೆಯಲ್ಲಿ ಥೈರಾಯ್ಡ್, ಮನೆಯಲ್ಲಿ ಡಿಪ್ರೆಷನ್ ಪೇಷಂಟ್ಗಳು, ಮನೆಯಲ್ಲಿ ಇವತ್ತು ಶುಗರ್ ಪೇಷಂಟ್ಗಳು, ಇನ್ಫರ್ಟಿಲಿಟಿ ಅಥವಾ ಇಂಪಾರ್ಟೆನ್ಸಿ, ಇಂಥ ಹಲವಾರು ಸಮಸ್ಯೆಗಳು ಏನಕ್ಕೆ ಬರ್ತಾ ಇದೆ ಅಂತಂದ್ರೆ ನಾವು ಮನೆಯಲ್ಲಿ ಉಪಯೋಗ ಮಾಡ್ತಾ ಇರುವಂತ ಅಡಿಗೆ ಎಣ್ಣೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಿಮಗೇನಾದ್ರೂ ಈ ಎಲ್ಲ ಸಮಸ್ಯೆಗಳನ್ನ, ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಶುಗರ್ ಸಮಸ್ಯೆ ಇರ್ಬೋದು, ಅಥವಾ ಇನ್ಫರ್ಟಿಲಿಟಿ ಇರ್ಬೋದು, ಅಥವಾ ಇಂಪಾರ್ಟೆನ್ಸ್ ಇರ್ಬೋದು, ಎಲ್ಲಾ ಸಮಸ್ಯೆಗಳನ್ನ ಮುಂದಿನ ಪೀಳಿಗೆಗೆ ಪಾಸ್ ಮಾಡಿ ಈಗಲೇ ಅದನ್ನ ಚೆಕ್ ಮಾಡಬೇಕು, ನಿಲ್ಲಿಸಬೇಕು ಅನ್ನುವಂತ ನಿಜವಾದ ಪ್ರಾಮಾಣಿಕ ಪ್ರಯತ್ನ ಇದ್ರೆ, ನಿಮ್ಮ ಮುಂದಿನ ಮಕ್ಕಳು ಆರೋಗ್ಯಕರ ಜೀವನ ನಡೆಸಬೇಕು ಅಂತಿದ್ರೆ ಇವತ್ತಿಂದಲೇ ನಿಮ್ಮ ಮನೆಯಲ್ಲಿ ಅಡುಗೆ ಎಣ್ಣೆಯನ್ನು ಬದಲಾಯಿಸಿ ಗಾಣದ ಎಣ್ಣೆ, ಕೊಬ್ಬರಿ ಎಣ್ಣೆ ಇರ್ಬೋದು, ಕಡಲೆಕಾಯಿ ಎಣ್ಣೆ ಇರ್ಬೋದು, ಹುಚ್ಚೆಣ್ಣೆ ಇರ್ಬೋದು, ಎಳ್ಳೆಣ್ಣೆ ಇರ್ಬೋದು, ಅಥವಾ ಎಲ್ಲವನ್ನೂ ಮಿಶ್ರಣ ಮಾಡಿದ ಎಣ್ಣೆ ಇರ್ಬೋದು, ಇದನ್ನ ನೀವು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದ್ರೆ ಎಲ್ಲಾ ಸಮಸ್ಯೆಗಳನ್ನ ಇಲ್ಲಿಗೆ ಫುಲ್ ಸ್ಟಾಪ್ ಹಾಕ್ಬೋದು. ಯಾರ್ಯಾರು ಡಯಾಬಿಟಿಕ್ ಪೇಷಂಟ್ ನಾವಿದ್ದೀವಿ, ಇವತ್ತು ಒಂದು ಮಾತ್ರೆಯಿಂದ ಶುರುವಾದ ಜರ್ನಿ 6 ಮಾತ್ರೆಗೆ ಹೋಗುತ್ತೆ, ಅಲ್ಲಿಗೆ ನಿಲ್ಲೋದಿಲ್ಲ. ಇನ್ಸುಲಿನ್ ಹೋಗುತ್ತೆ, ಇನ್ಸುಲಿನ್ ಇಂದ ನಾವು ಇನ್ನು ಮುಂದಿನ ಅಡ್ಡ ಪರಿಣಾಮಗಳು ನೋಡ್ತೀವಿ. ಕಿಡ್ನಿ ಹೋಗುತ್ತೆ, ಕೈಕಾಲು ಅಡ್ಮಿಟ್ ಮಾಡ್ಕೊಳ್ತೀವಿ. ಎಷ್ಟೇ ಹಣ ಇರಲಿ, ಎಷ್ಟೇ ಶ್ರೀಮಂತರಿರಲಿ, ಎಷ್ಟೇ ಪ್ರಭಾವ ಇರಲಿ, ಇವತ್ತು ಶುಗರ್ ಇಂದ ನಾವು ಆಚೆ ಬರಲಿಕ್ಕಾಗಿಲ್ಲ. ಯಾವ ಈ ಪಿತ್ತ ವಿಕಾರದಿಂದ ಪ್ಯಾಂಕ್ರಿಯಾಸ್ ಕೆಲಸವನ್ನು ನಿಲ್ಲಿಸಿತ್ತೋ ಆ ಪ್ಯಾಂಕ್ರಿಯಾಸ್ ಅನ್ನ ವಾಪಸ್ ನಾವು ಪುನರ್ಜೀವನಗೊಳಿಸಬಹುದು. ನಾವೇನ್ ಮಾಡ್ತೀವಿ, ಅದನ್ನ ಪುನರ್ಜೀವನಗೊಳಿಸುವ ಬದಲಾಗಿ ನಾವು ಬೈಪಾಸ್ ಶುರು ಮಾಡ್ತೀವಿ, ಮಾತ್ರೆ ಮೊರೆ ಹೋಗ್ತೀವಿ. ಮಾತ್ರೆಯನ್ನ ಇಡೀ ಜೀವನ ಪೂರ್ತಿ ತೆಗೆದುಕೊಳ್ಳುವಂತ ಒಂದು ವ್ಯವಸ್ಥೆಗೆ ನಾವು ಇಳಿದು ಬಿಡ್ತೀವಿ. ಈಗ ಯಾವುದೋ ಒಂದು ಫ್ಯಾಕ್ಟ್ರಿ ಅಥವಾ ಯಾವುದೋ ಒಂದು ಮೋಟಾರ್ ಕೆಟ್ಟೋಗಿದೆ, ಏನ್ ಮಾಡ್ಬೇಕು ನಾವನ್ನ? ಅದು ವಾಪಸ್ ರಿಪೇರಿ ಮಾಡಿಕೊಂಡು ಅದನ್ನ ಚಾಲೂ ಮಾಡಬೇಕು. ಅದನ್ನ ಆ ಪ್ಯಾಂಕ್ರಿಯಾಸ್ ಅನ್ನ ವಾಪಸ್ ಚಾಲೂ ಮಾಡ್ಬೋದು, ಅದಕ್ಕೆ ವಾಪಸ್ ಶಕ್ತಿಯನ್ನು ತುಂಬಬಹುದು, ವಾಪಸ್ ಅದಕ್ಕೆ ನಾವು ಪುನರ್ಜೀವನವನ್ನು ಕೊಡಬಹುದು. ಅದಕ್ಕೆ ಆಯುರ್ವೇದದಲ್ಲಿ ಮತ್ತು ಪಾರಂಪರಿಕ ವೈದ್ಯದ ಪದ್ಧತಿಯಲ್ಲಿ ಹಲವಾರು ಒಂದು ಅವಕಾಶಗಳಿದೆ. ಇವತ್ತು 100 ಜನ ಪಾರಂಪರಿಕ ಒಂದು
ಔಷಧಿ ತೆಗೆದುಕೊಂಡು ಅವರ ಶುಗರ್ ಲೆವೆಲ್ ನ ಕಂಪ್ಲೀಟ್ ನಾರ್ಮಲ್ ಬಂದಿದ್ದಾರೆ. ಇನ್ಸುಲಿನ್ ತಗೊಳ್ತಿದ್ದವ್ರು ಮಾತ್ರೆ ಬಂದಿದ್ದಾರೆ, ಸಣ್ಣ 2-3 ಮಾತ್ರೆ ಬಂದಿದ್ದಾರೆ. ಮಾತ್ರೆ ಇರುವಂತವರು ಒಂದು ಮಾತ್ರೆ ಬಂದಿದ್ದಾರೆ. ಒಂದು ಮಾತ್ರೆ ತಗೊಳ್ತಾ ಇದ್ದವರು ಕಂಪ್ಲೀಟ್ ಮಾತ್ರೆ ರಹಿತ ಜೀವನ ನಡೆಸ್ತಾ ಇದ್ದಾರೆ. ನಾವೆಲ್ಲರೂ ಸಹ ಈ ಪಾರಂಪರಿಕ ಔಷಧಿಯ ಒಂದು ಉಪಯೋಗವನ್ನು ಪಡೆದುಕೊಳ್ಬೇಕು. ಆಗ ಮಾತ್ರ ನಾವು ಆರೋಗ್ಯಕರ ಜೀವನ ನಡೆಸಬಹುದು. ಯಾರಿಗಾದ್ರೂ ಆ ಪಾರಂಪರಿಕ ಉತ್ಪನ್ನಗಳ ಒಂದು ಅಗತ್ಯ ಇದ್ದಲ್ಲಿ ಖಂಡಿತವಾಗಿ ಸಂಪರ್ಕ ಮಾಡಬಹುದು. ಒಮ್ಮೆ ಉಪಯೋಗ ಮಾಡಿ ನೋಡಿ, ವಾಪಸ್ಸು ನಾವು ಪ್ರಕೃತಿ ಕಡೆಗೆ ಹೋಗ್ಬೇಕು. ಈ ದೇಹ ಆಗಿರುವಂತಹ ಪಂಚಭೂತಗಳಿಂದ, ಈ ಪಂಚಭೂತಗಳಲ್ಲೇ ನಮಗೆ ಔಷಧಿಯ ಒಂದು ಖನಿಜವನ್ನು ಭಗವಂತ ಕೊಟ್ಟಿದ್ದಾನೆ. ಅದನ್ನು ಹುಡುಕ್ಬೇಕು. ಅದನ್ನು ವಾಪಸ್ ನಾವು ಪ್ರಕೃತಿ ಕಡೆಗೆ ಹೋಗ್ಬೇಕು. ಪ್ರಕೃತಿ ದತ್ತವಾಗಿ ಬದುಕಿದಾಗ ಎಲ್ಲ ಸಮಸ್ಯೆಗಳಿಂದ ನಾವು ಆಚೆ ಬರ್ಬೋದು. ಹಾಗಾಗಿ ದಯವಿಟ್ಟು ಇದನ್ನ ಎಲ್ಲರೂ ನೀವು ಮನಸ್ಸಿಟ್ಟು ಕೇಳಬೇಕು. ಈ ಒಂದು ವಿಚಾರವನ್ನ ಸಾಧ್ಯವಾದಷ್ಟು ಜನರಿಗೆ ತಲುಪಿಸಿ. ಇವತ್ತೇನು ಈ ಆರೋಗ್ಯದ ಒಂದು ಸಮಸ್ಯೆಯನ್ನೇ ದೊಡ್ಡ ಜೀವನದ ದೊಡ್ಡ ಒಂದು ಸಮಸ್ಯೆಯಾಗಿ ಇವತ್ತು ಕಾಡ್ತಾ ಇದೆಯೋ, ಈ ಸಮಸ್ಯೆಗಳಿಗೆ ಸರಳವಾದ ಉಪಾಯವನ್ನ, ಸರಳವಾದ ಪರಿಹಾರವನ್ನ ನಾವು ಪಾರಂಪರಿಕ ಪದ್ಧತಿಯಿಂದ ಪಡ್ಕೊಳ್ಬಹುದು.